ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದೆ. ಸೊ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನಾ ದಿನ ಅದು. ಸೊ ಆ ದಿನ ರಜೆ ನೀಡಿ ಸಾರ್ವತ್ರಿಕ ರಜೆ ಘೋಷಣೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಸಿಎಂಗೆ ಮನವಿ ಮಾಡಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ. ಅಂದು ಕೋಟ್ಯಂತರ ಭಕ್ತರ ಭಾವನಾತ್ಮಕ ಮತ್ತು ಐತಿಹಾಸಿಕ ದಿನ. ದೇಶಾದ್ಯಂತ ಪೂಜೆ, ಭಜನೆ, ಸಂಕೀರ್ತನೆ ಎಲ್ಲವೂ ಕೂಡ ನಡೆಯಲಿದೆ. ರಾಮನ ಸೇವೆಯಲ್ಲಿ ಜನ ಪಾಲ್ಗೊಳ್ಳಲು ಅವಕಾಶ ಸಿಗಬೇಕು. ಶಾಲಾ ಕಾಲೇಜು, ಸರ್ಕಾರಿ ಸಂಸ್ಥೆ, ಬ್ಯಾಂಕ್ಗಳಿಗೆ ರಜೆಯನ್ನ ನೀಡಿ ಪತ್ರದ ಮೂಲಕ ಸಿದ್ದರಾಮಯ್ಯಗೆ ಯಶ್ಪಾಲ್ ಸುವರ್ಣ ಅವರು ಒತ್ತಾಯ ಮಾಡಿದ್ದಾರೆ. ಶತಶತಮಾನಗಳ ಕನಸು ಈಗ ನೆರವೇರ್ತಾ ಇದೆ. ಸೊ ಅದೆಲ್ಲದಕ್ಕೂ ಕೂಡ ನಾವು ಸಾಕ್ಷಿ ಆಗಬೇಕು ಅಂತ ಇದ್ದೀವಿ. ಸೊ ಹಾಗೆ ಆ ದಿನ ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಿ ಅಂತ ಹೇಳಿ. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾರೆ. ಪರೀಕ್ಷಿತ್, ಶತಮಾನಗಳ ಕನಸು ಈಗ ನನಸಾಗ್ತಾ ಇದೆ. 500 ವರ್ಷಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಆದರೆ ಸೊ ಈಗ ಈ ಪ್ರಾಣ ಪ್ರತಿಷ್ಠಾಪನಾ ದಿನ ಏನಿದೆ ಜನವರಿ 22, ಆ ದಿನ ರಜೆ ಬೇಕು, ಸಾರ್ವತ್ರಿಕ ರಜೆ ಕೊಡಿ ಅಂತ ಯಶ್ಪಾಲ್ ಅವರು ಕೇಳಿದ್ದಾರೆ. ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು ಮನವಿ ಪತ್ರದಲ್ಲಿ? ಕೊಡುವಂತಹ ಚಾನ್ಸಸ್ ಎಷ್ಟಿದೆ? ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಮುಖ್ಯವಾಗಿ 22ನೇ ತಾರೀಕಂದು ಎಲ್ರಿಗೂ ಸಾರ್ವತ್ರಿಕ ರಜೆ ಕೊಡಬೇಕು, ಯಾಕಂದ್ರೆ ಆ ದಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪತ್ರವನ್ನ ಬರೆದಿದ್ದಾರೆ. ಭಾವನಾತ್ಮಕ ಮತ್ತು ಧಾರ್ಮಿಕ ಐತಿಹಾಸಿಕ ಕ್ಷಣ ಅಂತ ಪತ್ರದಲ್ಲಿ ಉಲ್ಲೇಖಿಸುವಂತದ್ದು. ಸಂಘ ಸಂಸ್ಥೆ ಮನೆ ಮನೆಗಳಲ್ಲಿ ರಾಮಜ್ಯೋತಿ ಬೆಳಗಿಸುವುದು, ವಿಶೇಷ ಪೂಜೆ ಎಲ್ಲ ಅದರೊಟ್ಟಿಗೆ ಕೂಡ ಈಗ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. ಹೀಗಾಗಿ ರಜೆ ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರು ರಜೆ ಕೊಡದಿದ್ದಲ್ಲಿ ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವೇ ರಜೆಯನ್ನ ಘೋಷಿಸ್ತೇವೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ರಾಮ ಮಂದಿರದಲ್ಲಿ ಈ ಅಪೂರ್ವ ಕ್ಷಣದಲ್ಲಿ ಭಾಗವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಸ್ವತಃ ಮುಖ್ಯಮಂತ್ರಿಗೆ ಈಗ ಪತ್ರ ಬರೆದಿದ್ದೇನೆ, ಆದ್ರೆ ನೇರವಾಗಿ ಮುಖತಃ ನಾನು ಭೇಟಿ ಮಾಡ್ತೇನೆ ಅಂತ ಮಾತನ್ನ ಈಗ ನ್ಯೂಸ್ ಫಸ್ಟ್ಗೆ ಅವರು ಹೇಳಿಕೊಂಡಿರುವಂತದ್ದು. ಹೀಗಾಗಿ ಒಟ್ಟಾರೆ ಇದು ಒಂದು ರೀತಿಯಲ್ಲಿ ಪರೋಕ್ಷ ಎಚ್ಚರಿಕೆ ಜೊತೆಗೆ ಮನವಿ ಕೂಡ ಹೌದು. ಒಟ್ಟಾರೆ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದೊಂದು ಆತಂಕವಾಗಿದೆ. ಯಾಕಂದ್ರೆ ಹಿಜಾಬ್ ವಿಚಾರದಲ್ಲೂ ಕೂಡ ಅವರು ಒಂದು ರೀತಿಯ ಆ ವಿಚಾರದಲ್ಲಿ ಕೂಡ ಸಂಜೆ ಹೊತ್ತಿಗೆ ನಮ್ಮ ಪರವಾಗಿ ಸ್ಪಂದಿಸಿದ್ರು. ಹೀಗಾಗಿ ಈ ರಾಮ ಮಂದಿರ ವಿಚಾರದಲ್ಲಿ ಕೂಡ ಅವರು ಜೇನುಗೂಡಿಗೆ ಕಲ್ಲೊಡೆಯುವಂತ ಪ್ರಯತ್ನ ಮಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ನಮ್ಮ ಮನವಿಗೆ ಸ್ಪಂದಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.